ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಾರದ ರೀಡಿಂಗು ಏಂಜಲ್ಸ್ ಯೂನಿವರ್ಸ್ ಏನು ಹೇಳ್ತಾರೆ, ತೋರಿಸ್ಕೊಡ್ತಾರೆ ನೋಡೋಣ. ಮತ್ತು ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವ ಯಾರೆಲ್ಲ ಆಚರಣೆ ಮಾಡ್ಕೋತಿದ್ದೀರಾ ಅವ್ರಿಗೆಲ್ಲ ಎಲ್ಲ ದೇವಾನುದೇವತೆಗಳು 100 ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾಕೆ ತಡ ಮಾಡ್ತಿದ್ದಾರೆ ಗೊತ್ತಿಲ್ಲ. ಏಂಜಲ್ಸ್ ಯೂನಿವರ್ಸ್ ಎಲ್ಲ ದೇವಾನುದೇವತೆಗಳನ್ನ ಕೇಳ್ಕೊಳ್ತಿದ್ದೀನಿ. ನಿಮ್ಮ ಮಕ್ಕಳಿಗೆ ನೀವು ಕಾಪಾಡುವಂಥ ನಿಮ್ಮ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ, ಏನು ಸೂಚನೆಗಳನ್ನ ತಿಳಿಸ್ತೀರಾ, ಅವರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ಇದ್ದರೆ ಅದರಿಂದ ಒಳ್ಳೆಯ ಉಪಯೋಗ ಆಗತ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹೇಶ್ವತ್ವಜಾಯ ವಿದ್ಮಹೇ ದಂಡಾಸ್ತಾಯ ಧೀಮಹಿ ತನ್ನೋ ವರಾಯಿ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾಕೆ ಎಲ್ಲ ಉಲ್ಟಂಪಲ್ಟ ಕೊಡ್ತಾ ಇದ್ದಾರೆ, ಲೇಟ್ ಮಾಡ್ತಾ ಇದ್ದಾರೆ. ಯಾರ ಮೇಲೇನೋ ಅಮ್ಮಂಗೆ ಬೇಜಾರಿರಬಹುದು. ಯಾರು ಕೊಟ್ಟ ಸೂಚನೆಗಳು ಉಪಯೋಗಿಸ್ಕೊಂಡಿಲ್ಲ ಮತ್ತು ಸಂಚುಗಳು ಮಾಡ್ತಾ ಇದ್ದಾರೆ. ಅದನ್ನು ನೀವು ಎಚ್ಚರಿಕೆ ಕೊಟ್ಟಿದ್ರು ಎಚ್ಚರಿಕೆ ತಗೊಂಡಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಎಚ್ಚರಿಕೆನ ಕೊಟ್ಟರೆ ಯಾಕೆ ತಗೊಂಡಿಲ್ಲ, ಅದಕ್ಕಾಗಿ ಅವ್ರಿಗೆ ಬೇಜಾರಿದೆ. ಅದಕ್ಕೆ ಏನು ಪ್ರಯೋಜನ, ನನ್ನೆಷ್ಟು ಸೂಚನೆ ಎಷ್ಟು ಎಚ್ಚರಿಕೆ, ಪ್ರತಿಯೊಂದು ಮಾರ್ಗ ಯಾವ ರೀತಿ ಇರಬೇಕು, ಯಾವ ದೇವ್ರ ಮೊರೆ ಹೋಗಬೇಕು, ಏನು ಮಾಡಬೇಕು ಎಲ್ಲ ತಿಳಿಸಿದ್ದೀನಿ. ಯಾಕೆ ಅವರು ತಗೊಳ್ತಾ ಇಲ್ಲ, ಹೋಗು ನಾನು ಬರಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕೊಡ್ಲಾ ಬೇಡವಾ ಅಂತ ಬಲವಂತವಾಗಿ ನನ್ನ ಒಂದು ಪ್ರಾರ್ಥನೆಗೆ ಬರ್ತಾ ಇದ್ದಾರೆ. ಅಮ್ಮ ಎಲ್ಲರ ಪರವಾಗಿ ಪಾಪ ಇನ್ನೂ ಸುಮಾರು ಜನ ವಿಷಯ ನೋಡೋದಿದೆ, ಅರ್ಥ ಮಾಡ್ಕೊಳ್ಳೋದಿದೆ. ನೀವು ಈ ವಿಡಿಯೋದಲ್ಲಿ ಈ ಚಾನಲಲ್ಲಿ ಯಾರಿಗೆ ಏನು ಮೆಸೇಜ್ ಕೊಟ್ಟಿದ್ದೀರಾ, ಯಾರಿಗೆ ತಲುಪಿದೆಯೋ ಇಲ್ವೋ ಅನ್ನೋದು ನನಗೂ ಕೂಡ ಆ ರೀತಿ ಅನ್ನಿಸ್ತಿದೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ದಿರ ನೀವು ಯಾರಿಗೆ ವಿಷಯನ ತಿಳಿಸಿದ್ದೀರಾ ಅಥವಾ ಅವರು ನೋಡಿ ಆ ಸೂಚನೆಗಳನ್ನ ಆ ಪರಿಸ್ಥಿತಿಗೆ ಉಪಯೋಗಿಸ್ಕೊಂಡಿಲ್ಲ ಅನ್ನೋದು ನಿಮಗೇನಾದರೂ ಗೊತ್ತಿದ್ದು ನಿಮಗೆ ಬೇಜಾರಾಗಿದ್ದರೆ ಅದು ನನಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ಕಡೆಯಿಂದನೂ ಕ್ಷಮಾಪಣೆ ಕೇಳ್ತೀನಿ. ಅವರು ತಿದ್ದುಕೊಂಡಿಲ್ಲ ಅಂದರೆ ನೀನು ಏನೂ ಮಾಡೋಕ್ಕಾಗಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ. ಜಗನ್ಮಾತೆ ಎಲ್ಲ ದೇವರಿಗೂ ಕೇಳ್ಕೊಳ್ಳೋದು. ಓಕೆ, ಬಂದರೆ ಇನ್ನೊಂದು 2 ಕಾರ್ಡ್ ಬರಲಿ, ಇಲ್ಲ ಅಂದರೆ 4 ಫೈಲ್ ಲೆಕ್ಕದಲ್ಲಿ ಮಾಡೋಣ. ಅವರು ತಿಳ್ಕೊಂಡಿಲ್ಲ ಅಂದರೆ, ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಅವ್ರ ತಪ್ಪನ್ನು ಅವರು ತಿದ್ದುಕೊಂಡಿಲ್ಲ ಅಂದರೆ, ನೀನು ಕೊಟ್ಟ ಸೂಚನೆಗಳು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿಸಿದ್ಯೋ ಅದು ನನಗೆ ನೆನಪೂ ಇಲ್ಲ, ಅದನ್ನು ಅವರು ಉಪಯೋಗಿಸ್ಕೊಂಡಿಲ್ಲ ಅಂದರೆ ನಂದು ತಪ್ಪು ಅಲ್ಲ, ನಿಂದು ತಪ್ಪು ಅಲ್ಲ. ಉಳಿದವ್ರಿಗೆ ಹೇಳೋಣ ಬಿಡಮ್ಮ, ಎಲ್ಲ ದೇವ್ರಿಗೂ ಹೇಳೋದು. ಉಳಿದವ್ರಿಗೆ ಯಾರು ನೋಡ್ತಾರೆ ಅದನ್ನು
ದೇವರುಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ಆಗತ್ತೆ. ಓಕೆ, ಅಷ್ಟೇ. ಇವಾಗ 5 ಕಾರ್ಡ್ ಕೊಟ್ಟಿದ್ದಾರೆ. ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್, ಥರ್ಡ್, ಫೋರ್ತ್, ಫಿಫ್ತ್. ಬಾಟಮ್ ಆಫ್ ದ ಕಾರ್ಡಲ್ಲಿ ತಾಯಿ ಜಗನ್ಮಾತೆ, ಗಾಯತ್ರಿ ದೇವಿ, ಸಂತೋಷಿ ಮಾತಾ. ಬಾಟಮ್ ಆಫ್ ದ ಕಾರ್ಡಲ್ಲಿ ಹೇಳ್ತಾ ಇರೋದು ತಾಯಿ ದುರ್ಗಾದೇವಿ ಆಗಿದ್ದರು, ಪಾರ್ವತಿ ಆಗಿದ್ದರು, ಲಲಿತಾ ತ್ರಿಪುರ ಸುಂದರಿ ಆಗಿದ್ದರು, ಗಾಯತ್ರಿ ಆಗಿದ್ದರು, ನಾನು ಭದ್ರಕಾಳಿ ಆಗಿದ್ದರು, ಕಾಳಿ ಆಗಿದ್ದರು, ಚಾಮುಂಡೇಶ್ವರಿ ಆಗಿದ್ದರು. ನಾನಿವಾಗ ಹೇಳ್ತಾ ಇರೋದು ಇಷ್ಟೇ ಅಂತ ಬಾಟಮ್ ಆಫ್ ದ ಕಾರ್ಡಲ್ಲಿ ಹೇಳ್ತಾ ಇರೋದು. ನಿನ್ನ ಸ್ವಭಾವ, ಈ ಮೆಸೇಜು ಬಾಟಮ್ ಆಫ್ ದ ಕಾರ್ಡ್ ಯಾರಿಗೆ ಬೇಕಾದರೂ ಕನೆಕ್ಟ್ ಆಗ್ಬೋದು. ಈ ಮೆಸೇಜು ನಿಮ್ಮ ಸ್ವಭಾವ ಅದು ದೌರ್ಬಲ್ಯ ಅಲ್ಲ. ನಿಮ್ಮ ನಡತೆ, ಮಾತಾಡುವ ರೀತಿ ಅವು ದೌರ್ಬಲ್ಯ ಅಲ್ಲ. ಅದನ್ನು ದೌರ್ಬಲ್ಯ ಅಂತ ತಿಳ್ಕೊಂಡು ಯಾರು ಆ ರೀತಿ ನೋಡ್ತಾರೋ ಅದು ಅವ್ರಿಗೆ ಅನ್ವಯಿಸತ್ತೆ, ಅವ್ರಿಗೆ ಸಂಬಂಧಪಟ್ಟಿರುತ್ತೆ. ಏಕೆಂದರೆ ಅವರು ನೋಡೋ ದೃಷ್ಟಿ, ಅವರು ಯೋಚನೆ ಮಾಡೋವಂಥ ಬುದ್ಧಿಶಕ್ತಿ ಆಗಿರುತ್ತೆ. ಅದೇ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನೀನು ಏನು ಅನ್ನೋದು ಎಲ್ಲ ದೇವರುಗಳಿಗೆ ಗೊತ್ತಿದೆ. ನಿನಗೇನು ಆ ಸ್ವಭಾವ, ಈ ಜನ್ಮದ ಏನು ರಹಸ್ಯ, ಜೀವನದ ಬಗ್ಗೆ ಅರ್ಥ ನಾನು ಮಾಡಿಸಿದ್ದೀನಿ. ಆ ರೀತಿ ನಡ್ಕೊಂಡು ಹೋಗು. ಮಾತಾಡ್ತಾರೆ, ನೋಡ್ತಾರೆ, ನಗ್ತಾರೆ, ಅವಮಾನಿಸ್ತಾರೆ, ಕೇವಲವಾಗಿ ಹೀಯಾಳಿಸಿ ಮಾತಾಡ್ತಾರೆ, ಎದುರುಗಡೆನೇ ಹೀಯಾಳಿಸಿ ಕಿಂಡಲ್ ಮಾಡಿಕೊಂಡು ಕೇವಲವಾಗಿ ನೋಡ್ತಾರೆ. ಅದರ ಬಗ್ಗೆ ನೀನಿನ್ನೂ ಚಿಂತೆ ಮಾಡಿಕೊಂಡು ಕೂರಬೇಡ ಮಕ್ಕಳ, ಬಿಟ್ಟಾಕು. ನೀನು ಇನ್ನಷ್ಟು ಬಲಶಾಲಿ ಆಗಬೇಕು, ಧೈರ್ಯವಾಗಿ ಇನ್ನಷ್ಟು ನಾನು ನಿನಗೆ ದಾರಿ ದೀಪ ತೋರಿಸ್ತಾ ಇದ್ದೀನಿ, ಅದನ್ನು ನಾವು ಉಪಯೋಗಿಸ್ಕೊಂಡು ನೀನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತಾಯಿ ಉಗ್ರಕಾಳಿಯಾಗಿ, ಪಾರ್ವತಿಯಾಗಿ, ಚಾಮುಂಡೇಶ್ವರಿ, ಗಾಯತ್ರಿ ದೇವಿಯಾಗಿ ಹೇಳ್ತಾ ಇರೋದು, ಸಮಾಧಾನ ಮಕ್ಕಳ. ನಾನೇ ನಿಮಗೋಸ್ಕರ ಸಮಾಧಾನ ಮಾಡ್ಕೊಂಡಿದ್ದೀನಿ. ನೀವು ಸಮಾಧಾನವಾಗಿ ಇರೋಕ್ಕಾಗಲ್ವ? ಕಾಲ ಹೀಗೆ ಇರಲ್ಲ, ಒಂದಲ್ಲ ಒಂದಿನ ಒಳ್ಳೆಯ ಸಮಯ ಬಂದೇ ಬರುತ್ತೆ. ಅದನ್ನು ನಾನು ಕೊಡ್ತೀನಿ, ನೀನು ಅದನ್ನು ನೋಡ್ತೀಯ ಅಂತ ಮಾತೆ ಹೇಳ್ತಾ ಇದ್ದಾರೆ. ಇಲ್ಲಿ ಜಪ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. 48 ಬಾರಿನೋ ಅಥವಾ 108 ಬಾರಿನೋ ನಿಮ್ಗೆ ಎಷ್ಟು ಸರಿ ಅನಿಸುತ್ತೆ ಸಮಯ, ನೀವೆಷ್ಟು ಸಮಯ ಇಟ್ಕೊಂಡು 2 ದಿನ ಟೈಮಲ್ಲಿ, ಅಂದರೆ ಬೆಳಗ್ಗೆ ಒಂದು ಟೈಮ್, ಸಂಜೆ ಒಂದು ಟೈಮ್, ಆ ರೀತಿ ನೀವು ಟೈಮ್ ಮಾಡಿಕೊಂಡು ನೀವು ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆಯದು. ಓಂ ಶ್ರೀಂ ದುರ್ಗಾಯೈ ನಮಃ ಅಂತ ಜಪಿಸಿ, ಮತ್ತು ಐಂ ಹ್ಲೀಂ ಶ್ರೀಂ ಮಾತೆ ಅಂತ ಜಪಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ಸುಮಾರು ಒಳ್ಳೆಯದು ಆಗತ್ತೆ, ರಕ್ಷಣೆ. ನಿನ್ನ ಜೊತೆಗೆ ನಾನು ಇರ್ತೀನಿ. ನೀನು ಜಪ ಮಾಡೋದು ಮುಖ್ಯ, ನಾನು ಇರೋದು ಮುಖ್ಯ ಅಲ್ಲ. ನಿನ್ನ ಜೊತೆ ನಾನು ಇರಬೇಕು ಅಂದರೆ ನೀನು ಬೀಜ ಮಂತ್ರನ ಜಪ ಮಾಡಬೇಕು. ಕೆಂಪು ಗುಲಾಬಿ ಮತ್ತು ತಾವರೆ ಹೂವಿಂದ ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ ಆರಾಧನೆ ಮಾಡು. ಕೆಂಪು ಹೂವುಗಳಿಂದ, ಕೆಂಪು ಗುಲಾಬಿಗಳಿಂದ ಅಲಂಕರಿಸಿ ನನಗೆ ಇಷ್ಟವಾದ ಹೂವು, ಅದನ್ನು ನನಗೆ ಸಮರ್ಪಣೆ ಮಾಡಿ ನೀನು ಈ ಬೀಜ ಮಂತ್ರನ ಜಪಿಸು ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಕನೆಕ್ಟ್ ಆಗುತ್ತೆ ಅವರು ತಗೊಳ್ಳಿ, ಇದು ನಮಗಲ್ಲ ಅನ್ನೋರು ಅಲ್ಲಿಗೆ ಬಿಡಿ. ಬನ್ನಿ, ಫಸ್ಟ್ ಕಾರ್ಡ್ ಏನು ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಸಿಂಹದ ಮೇಲೆ ಸಂಚಾರ ಹೋಗ್ತಾ ಇದ್ದಾರೆ. ಅಂದರೆ ರಾತ್ರಿಯ ಸಮಯದಲ್ಲಿ ಸಂಚಾರ ಮಾಡೋಕ್ಕೆ ಹೊರಟಿದ್ದಾರೆ ಅಮ್ಮ. 2 ಕೈಯಲ್ಲಿ ತಾವರೆ ಹೂ ಹಿಡ್ಕೊಂಡು, ಒಂದು ಕೈಯಲ್ಲಿ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡು ಆ ಮಗುನ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಅಭಯ ಹಸ್ತ ತೋರಿಸ್ಕೊಂಡು ಸಿಂಹದ ಮೇಲೆ ಕೂತ್ಕೊಂಡು ಸಂಚಾರ ಹೊರಟಿದ್ದಾರೆ ಮಾತೆ. ತಾಯಿ ಹೇಳ್ತಾ ಇರೋದು, ತನ್ನ ತಾಯಿಯಂದಿರ ಮಕ್ಕಳ ಜವಾಬ್ದಾರಿಗಳನ್ನ ನಿಭಾಯಿಸಿ, ಇನ್ನು ಕೆಲವರು ಮಕ್ಕಳನ್ನು
ಎಷ್ಟು ಪ್ರೀತಿ ಮಾಡಬೇಕೋ ಅಷ್ಟು ಪ್ರೀತಿ ಮಾಡಿ. ಅತಿ ಪ್ರೀತಿ ಕೂಡ ವಿಷ ಆಗಬಾರ್ದು. ಕೆಲವೊಮ್ಮೆ ತಂದೆ ತಾಯಿಯರ ಮಕ್ಕಳ ಒಂದು ಪ್ರೀತಿನ ದುರುಪಯೋಗ ಕೂಡ ಆಗೋದಕ್ಕೆ ಸಾಧ್ಯತೆ ಕೂಡ ಇದೆ. ಕತ್ತಲೆ ಕೂಡ ಬರ್ಬೋದು, ಬೆಳಕು ಕೂಡ ಬರ್ಬೋದು. ನೀವು ಯಾವ ರೀತಿ ಮಕ್ಕಳನ್ನ ಪ್ರೀತಿಸ್ತೀರ, ಅವ್ರನ್ನ ಯಾವ ರೀತಿ ನೀವು ನೋಡ್ಕೋತೀರ, ಅದರ ಮೇಲೆ ಬೆಳಕು ಬರುತ್ತೆ. ನೀವು ಅತಿ ಪ್ರೀತಿ ತೋರಿಸಿ ಅವ್ರನ್ನ ಮಿತಿಮೀರಿ ಸಲಹೆಯಿಂದ ಬೆಳೆಸಿದ್ರೆ ಕತ್ತಲೆ ಕೂಡ ಬರ್ಬೋದು. ಕತ್ತಲೆ ಅಂದರೆ ನಿಮ್ಮ ಜೀವನಕ್ಕೆ ಕತ್ತಲೆ ಸಹ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ತಂದೆ ತಾಯಿಯಾಗಿ ಎಷ್ಟು ಪ್ರೀತಿ ವಿಶ್ವಾಸನ ಮಕ್ಕಳಿಗೆ ಕೊಟ್ಟು ಬೆಳೆಸಬೇಕು, ವಿದ್ಯೆ ಬುದ್ಧಿ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕೊಟ್ಟು ನಿಮ್ಮ ಜವಾಬ್ದಾರಿಗೆ ಕಾರಣರಾಗ್ರಿ. ಅತಿ ಪ್ರೀತಿಗೆ, ಅತಿ ಒಂದು ಮುದ್ದತಿಗೆ ವಿಷ ಆಗುವ ಪರಿಸ್ಥಿತಿಗೆ ಕಾರಣ ಮಾಡ್ಕೋಬೇಡಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಸ್ಕಂದ ಮಾತೆಯಾಗಿ ನಾನು ನನ್ನ ಮಕ್ಕಳನ್ನು ಮುದ್ದು ಮಾಡಿದೆ, ಶಿಸ್ತನ್ನ ಕಲಿಸ್ಕೊಟ್ಟೆ, ವಿದ್ಯೆಗೂ ಕಲಿಸ್ಕೊಟ್ಟೆ, ಅವ್ರಿಗೆ ರೀತಿ ನೀತಿಗಳು ಸಂಸ್ಕಾರನ ಕಲಿಸ್ಕೊಟ್ಟೆ. ಆದರೆ ಯಾವ ಮಕ್ಕಳು ಕೂಡ ನನಗೆ ನನ್ನ ಒಂದು ಮನಸ್ಸಿಗೆ ಬೇಜಾರಾಗೋ ರೀತಿ ನಡ್ಕೊಂಡಿಲ್ಲ. ಅದೇ ರೀತಿ ನೀವು ಕೂಡ ತಂದೆ ತಾಯಿಯಾಗಿ ನೋಡ್ಕೊಳ್ಳಿ. ಅತಿ ಒಂದು ಮುಗ್ಧತೆಯಿಂದ ನಿಮ್ಮನ್ನು ತಂದೆ ತಾಯಿ ಅಂತ ನಿರ್ಲಕ್ಷಿಸ್ಬೋದು, ಅವಮಾನಿಸ್ಬೋದು, ನೋಯಿಸ್ಬೋದು. ನಿಮಗೆ ತಾಯಿ ತಂದೆಯನ್ನು ಗೌರವ ಕೊಡದಿರೋ ಹೋಗಬಹುದು. ಅದರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಕ್ಕಳ ಅಂತ ಸ್ಕಂದ ಮಾತೆಯಾಗಿ ಹೇಳ್ತಾ ಇದ್ದಾರೆ. ಆದಷ್ಟು ನನ್ನ ಮಕ್ಕಳು ಬೆಳಕಿನ ರೂಪದಲ್ಲಿ ಬದುಕಬೇಕು ಅವ್ರ ಜೀವನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಹೇಳ್ತಾ ಇರೋದು, ನನ್ನ ಒಂದು ಭರವಸೆಗೆ ನಿಮ್ಮ ನಂಬಿಕೆ ಕೂಡ ಮುಖ್ಯ. ನೀವು ನಂಬಿಲ್ಲ ಅಂದರೆ ನನ್ನ ಭರವಸೆ ಇಟ್ಟು ನಾನು ವ್ಯರ್ಥ. ಅದರಿಂದ ನೀವೇನು ನನ್ನ ಮೇಲೆ ಭರವಸೆ ಇಡ್ತೀರಾ ಅದರ ಮೇಲೆ ನಾನು ನಡೆಸ್ಕೊಂಡು ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ತೀನಿ ಮಕ್ಕಳ. ನೀವು ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅದೇ ರೀತಿ ನಾನು ಕೂಡ ನೋಡ್ತೀನಿ. ಅದೇ ರೀತಿ ನಾನು ನಿಮ್ಮನ್ನು ಹೇಗೆ ನೋಡ್ಕೋತೀನೋ ಅದೇ ರೀತಿ ನೀವು ನಿಮ್ಮ ಮಕ್ಕಳನ್ನ ಕೂಡ ನೋಡಬೇಕು. ಅದೇ ಮಕ್ಕಳು ಕೂಡ ಮುಖ್ಯವಾದ ಮಾತು. ಅದೇ ಮಕ್ಕಳು ಕೂಡ ತಂದೆ ತಾಯಿನ ನೋಯಿಸದೆ, ಒಂದು ಕಣ್ಣು ಹನಿ ಕೂಡ ಬರದೆ, ಅವ್ರಿಗೂ ಕಿಂಚಿತ್ತು ನೋವು ಕೊಡದಿರ ಮಕ್ಕಳಾಗಿ ಬೆಳೆಸ್ತಿರುವ ತಂದೆ ತಾಯಿಗೆ ಅವ್ರನ್ನ ಆ ರೀತಿ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಇಲ್ಲಿ ಸ್ಕಂದ ಮಾತಾ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಬೇಕಾದ್ರೆ ಬಹಳ ಕಷ್ಟಗಳು, ಬಹಳ ಒಂದು ರಾಕ್ಷಸ ಸಂಹಾರ ಮಾಡ್ತಾರೆ. ಇದಕ್ಕೆ ಅದೊಂದು ಕಥೆನೇ ಇದೆ. ನನ್ನ ಮಗುನ ನಾನು ಸುರಕ್ಷಿತವಾಗಿ ನೋಡ್ಕೋಬೇಕು, ಬೆಳೆಸಬೇಕು ಅನ್ನೋದು ಆ ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿನ ಬಹಳ ಎಚ್ಚರಿಕೆಯಿಂದ ಕಾಪಾಡಿದ್ರು. ಆಗ ಸುಬ್ರಹ್ಮಣ್ಯ ನನ್ನ ಮೇಲೆ ನನ್ನ ತಂದೆ ತಾಯಿಗೆ ಗೌರವವಿಲ್ಲ, ಪ್ರೀತಿ ಇಲ್ಲ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಕೋಪ ಮಾಡಿಕೊಂಡ್ರು. ಆದರೆ ಹಿಂದೆ ರಹಸ್ಯ, ಮಕ್ಕಳಿಗೆ ತೊಂದರೆ ಇದೆ, ಅದರಿಂದ ನಾನು ಹೇಗೆ ಕಾಪಾಡಬೇಕು ಅನ್ನೋದು ಈಶ್ವರ ಪಾರ್ವತಿ ಯೋಚನೆ ಮಾಡಿದ್ರೆ ವಿನಃ ಮಗುನ ದೂರ ಮಾಡಿ ಮಗುಗೆ ನೋವು ಕೊಡಬೇಕು ಅನ್ನೋ ಉದ್ದೇಶ ಆಗಿರಲ್ಲ. ಅದೇ ರೀತಿ ಇಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಬ್ಬರಿಗೆ ಆಗಲಿಕ್ಕಿದೆ. ಅದನ್ನು ಎಚ್ಚರ ವಹಿಸ್ರಿ. ತಂದೆ ತಾಯಿಯರಾಗಿ ಅಥವಾ ಸಿಂಗಲ್ ಪೇರೆಂಟ್ಸ್ ಯಾರಾಗಿದ್ದೀರಾ, ತಂದೆ ಅಥವಾ ತಾಯಿ ಸಿಂಗಲ್ ಪೇರೆಂಟ್ಸ್ ಯಾರಾಗಿದ್ದೀರಾ ಅವ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ಯಾರಿಗಿದು ಈ ಮೆಸೇಜು ನಿಮ್ಮ ಪರಿಸ್ಥಿತಿಗೆ ಈ ವಿಚಾರ ಸಂಬಂಧಪಡುತ್ತೆ ಅವ್ರು ತಗೊಳ್ಳಿ. ನಿಮ್ಮ ಮನೆ ಪರಿಸ್ಥಿತಿಗೆ ತಕ್ಕಂಥ ಮೆಸೇಜಸ್ ಆಗಿದ್ದರೆ ಆ ಮೆಸೇಜು ನೀವು ತಗೊಳ್ಳಿ. 108 ಬಾರಿ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಂ ಐಂ ಹ್ಲೀಂ ಕ್ಲೀಂ ಸ್ಕಂದಾಯೇ ನಮಃ ಅಂತ ಜಪಿಸಿ ಅವ್ರಿಗೆ ತಾವರೆ ಹೂವಿಂದ, ಆಮೇಲೆ ತಾವರೆ ಹೂವಿನ ಆ ಒಂದು ಕಡ್ಡಿಯಿಂದ ದಾರ ಮಾಡ್ಬೋದು.
ಅದರಿಂದ ದೀಪ ಹಚ್ಚಿ ಅದರಿಂದನೂ ಅವ್ರಿಗೆ ಖುಷಿ ಆಗತ್ತೆ ಸ್ಕಂದ ಮಾತಾಗೆ ಅಂತ ಹೇಳ್ತಾ ಇದ್ದಾರೆ. ಭಯಾನಕ ಕಾಳಿ ಮಾತೆ ಬಂದಿದ್ದಾರೆ. ಹಬ್ಬ ಇನ್ನೆಷ್ಟು ಕೋಪ ಬಂದಿರ್ಬೋದು. 2ನೇ ಕಾರ್ಡು ತುಂಬ ಹೊತ್ತಾದ್ಮೇಲೆ ಬಂತು ಕಾರ್ಡು. ಇದಕ್ಕೆ ಇರ್ಬೋದು ಇಷ್ಟೊಂದು ಕೋಪವಾಗಿ ಬಂದಿರೋದು. ಇವರು ಸಡನ್ನಾಗಿ ಬಂದೇ ಇಲ್ಲ, ತುಂಬ ಹೊತ್ತಾದ್ಮೇಲೆ ಈ ಕಾರ್ಡ್ ಬಂತು. ಆಗಲೇ ಅಂದ್ಕೊಂಡೆ ಏನಿರ್ಬೋದು ಅಂತ. ಅವರ ಒಂದು ಸಂಚಾರದ ಪ್ರಾಣಿ ಅಂದರೆ ಸಿಂಹ ಕೂಡ, ಅಮ್ಮನ ಸಂಚಾರದ ಸಿಂಹ ಕೂಡ ಗರ್ಜಿಸ್ತಾ ಇದೆ. ಆಕ್ರೋಶ, ಕೋಪ, ಹಠ, ಅವ್ರಿಗೆ ಒಂದು ಗತಿ ತೋರಿಸ್ತೀನಿ ಅನ್ನೋ ಥರ ಆ ಸಿಂಹ ವಾಹನಕ್ಕೂ ಅದೇ ರೀತಿ ಇದೆ. ಆ ತಾಯಿ ಅಂತೂ ಅಮ್ಮನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಗೊತ್ತಿಲ್ಲ ನೋಡಿ. ಒಂದು ಕಾನಲ್ಲಿ ನಿಂತು ಆ ಆಕ್ರೋಶ, ಕೋಪ ಕುದೀತಾ ಐತೆ ಅಮ್ಮನಿಗೆ. ಏನು ಅಂದ್ಕೊಂಡಿದ್ದೀರಾ? ತಾಯಿ ಅಂದರೆ, ಹೆಂಡತಿ ಅಂದರೆ, ಹೆಂಗಸು ಅಂದರೆ, ಮಹಿಳೆ ಅಂದರೆ ಏನು ಅಂದ್ಕೊಂಡಿದ್ದೀರಾ ಅಂತ ಕೂಗಾಡ್ತಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಮ್ಮ ಕತ್ತಿನ ಹಿಡಿದು ಆ ಒಂದು ಬಟ್ಲಲ್ಲಿ, ಅವ್ರು ಹಿಡ್ಕೊಂಡಿರೋ ಬಟ್ಲಲ್ಲಿ ಜ್ವಾಲನ ಹಾಕ್ಕೊಂಡು ಬೆಂಕಿ ಕುದೀತಾ ಇತ್ತು ಅವರ ಹಿಂದೆ. ಅವರ ಕೂದಲು ನೋಡಿ ಇಷ್ಟು ಕೋಪವಾಗಿದೆ. ಯುದ್ಧದಲ್ಲಿ ಗೆದ್ದು ಬಂದ್ರೂ ಇನ್ನೂ ಅಮ್ಮನಿಗೆ ತೃಪ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನಾನು ನಾಶ ಮಾಡಿ ನಿಂತಿದ್ದೀನಿ, ಇನ್ನೂ ಅವರು ಬುದ್ಧಿ ಕಲ್ತಿಲ್ಲ ಅಂದರೆ ನಾನು ಇನ್ನೂ ಪ್ರಪಂಚನೇ ಪ್ರಳಯಾಂತಕ ಮಾಡಾಕ್ಬಿಡ್ತೀನಿ. ನನಗೆ ಒಂದು ಗೌರವ ಇಲ್ಲ, ನಾನು ಕೊಟ್ಟ ಮಕ್ಕಳಿಗೆ ಗೌರವ ಇಲ್ಲ, ನನ್ನ ಮಕ್ಕಳಿಂದನೇ ನನಗೆ ನೋವು, ನನ್ನ ಮಕ್ಕಳಿಂದ ಮಕ್ಕಳಿಗೇ ನೋವಾಗ್ತಿದೆ. ನಾನು ಸೃಷ್ಟಿ ಮಾಡಿದ್ದು ಈ ಒಂದು ಆಚಾರ ವಿಚಾರಗಳನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ನಾನು ಏನು ಮಾಡಬೇಕು, ಒಂದು ಗತಿ ನಾನು ಮಾಡ್ತೀನಿ ಅಂತ ತುಂಬ ಆಕ್ರೋಶ. ಅವರ ನಾಲಿಗೆ ನೋಡಿ, ಅವರ ಕಣ್ಣು ನೋಡಿ, ಅವರ ಕೈ ಕಾಲುಗಳನ್ನ ನೋಡಿ, ಆ ಸಿಂಹದ ಮುಖ ನೋಡಿ ಹೇಗಿದೆ. ಅಬ್ಬಬ್ಬಾ, ಈ ತಾಯಿನ, ಕಾಳಿ ಭದ್ರಕಾಳಿ ಚಾಮುಂಡೇಶ್ವರಿನ, ಕಾಳಿ ಮಾತೆನ ಹೇಗೆ ಶಾಂತಪಡಿಸೋದು? ತಾಯಿ ನೀನೇ ದಾರಿ ತೋರಿಸು ಮಾತಾ. ಭಯಾನಕ ಕಾಳಿ ಅಂದ್ಬಿಟ್ಟು ನೀವು ನೋಡಿದ್ದೆ ಕೇಳಿದ್ದೆ ಭಯ ಪಟ್ಕೊಳ್ಳೋ ಅಗತ್ಯ ಇಲ್ಲ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸನ್ನು ಕುಗ್ಗಿಸ್ಕೋಬೇಡಿ. ನಾನು ಬರ್ತಾ ಇರೋದೇ ನಿಮ್ಮನ್ನು, ಇಷ್ಟು ಆಕ್ರೋಶ ಕೋಪದಿಂದ ಬರ್ತಾ ಇರೋದೇ ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ. ನಾನು ಭಯಾನಕ ಕಾಳಿ ಇರ್ಬೋದು, ಸ್ಮಶಾನ ಕಾಳಿ ಇರ್ಬೋದು, ಭದ್ರ ಕಾಳಿ ಇರ್ಬೋದು, ಯಾವುದೇ ರೂಪ ಆಗಿದ್ದರೂ, ಚೌಡಿ ಆಗಿದ್ದರೂ, ಕಾಟೇರಮ್ಮ ಆಗಿದ್ದರೂ, ಚಾಮುಂಡೇಶ್ವರಿ ಆಗಿದ್ದರೂ, ನಾನು ನಿಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಬರ್ತಾ ಇರೋದು ಮಕ್ಕಳ. ನೀವು ಹೆದರೋ ಅವಶ್ಯಕತೆ ಇಲ್ಲ. ಸತ್ಯದಲ್ಲಿ ಮಾರ್ಗದಲ್ಲಿ ನೀವು ನಡೀತಾ ಇದ್ದೀರಾ. ಹಾಗಾಗಿ ಈ ಕೃತ್ಯಗಳಿಗೆ ಕಾರಣ ಮಾಡಿರೋರನ್ನ ನಾನು ನೋಡ್ಕೋತೀನಿ. ನಾನು ನಿಮ್ಮ ತಾಯಿಯಾಗಿ ಈ ಭಯಾನಕ ರೂಪದಲ್ಲಿ ನಾನಿದ್ದರೂ ಮಕ್ಕಳ, ನಿಮಗೆ ಕಾಣಿಸ್ಕೊಂಡ್ರೂ ಹೆದರೋದು ಬೇಡ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ ಮಾತೆ. ಅಳುವುದು ಬೇಡ, ನಿನ್ನ ಹತ್ರ ಸತ್ಯ ಇದೆ. ನೀನು ಸುಳ್ಳಾಗಲಿ, ಮೋಸ ಆಗಲಿ, ವಂಚನೆ ಆಗಲಿ, ಯಾವುದೇ ದ್ರೋಹ ಮಾಡಿಲ್ಲ, ಯಾವುದೇ ಥರ ತಪ್ಪು ಮಾಡಿಲ್ಲ ಮಗಳೇ ಅಥವಾ ಮಗ ಅಂತ ಇಲ್ಲಿ ಕಾಳಿ ಮಾತೆ ಹೇಳ್ತಾ ಇದ್ದಾರೆ. ಒತ್ತಾಯಕ್ಕೆ ಒಪ್ಪಿಕೊಳ್ಳಬೇಡ. ನಿನಗೆ ಕೆಲವೊಂದು ಪ್ರಶ್ನೆಗಳನ್ನ ಒತ್ತಾಯದಿಂದ ಬಲವಂತ ಮಾಡ್ತಾರೆ. ಅದಕ್ಕೆ ನೀನು ಒಪ್ಪಿಕೊಂಡು ನಿನ್ನನ್ನು ಸೋಲ್ಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮಕ್ಕಳ. ಆ ವಿಚಾರವಾಗಿ ನೀನು ಸತ್ಯಕ್ಕೆ ಇಷ್ಟು ದಿವಸ ಹೋರಾಟ ಮಾಡಿದೆ, ಅದನ್ನು ನಾನು ಮೆಚ್ಚಿದ್ದೀನಿ. ನಾನು ಅದಕ್ಕೆ ಸಪೋರ್ಟು, ನಿನಗೆ ಸಹಾಯ, ನಾನು ನಿನಗೆ ನಿಂತಿದ್ದೀನಿ ನಾನು.
ಹಾಗಿರಬೇಕಾದ್ರೆ ನಮ್ಮನ್ನು ಮೋಡಿ ಮಾಡಲಿಕ್ಕೆ ಅಂತಲೇ ದುಷ್ಟರು ನೀಚರು ಇರ್ತಾರೆ ಮಕ್ಕಳ. ಅವ್ರ ಮಾತಿಗೆ ಬೆರಗಾಗಿ ಕರುಣೆಯಿಂದ ಬಳ್ಳಿಯಿಂದ ಕರಗಿ ಬಲಿ ಆಗಬೇಡ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಇದು ಯಾರಿಗೆ ಕನೆಕ್ಟ್ ಆಗ್ತಿದೆ ಈ ಮೆಸೇಜು? ಕಾಳಿಗೆ ಕಪ್ಪು ನೈವೇದ್ಯ ಮಾಡಿ ಕಪ್ಪು ಎಳ್ಳಿಂದ ಏನಾದರೂ ಆಹಾರನ ತಯಾರಿ ಮಾಡಿ ಅವ್ರಿಗೆ ಅರ್ಪಿಸಿ, ಅದರಿಂದ ನಿಮಗೆ ಒಳ್ಳೆಯದು. ಅಮ್ಮನಿಗೆ ಇಷ್ಟವಾದ ನೈವೇದ್ಯನ ಕಪ್ಪು ಎಳ್ಳಿಂದ ಇರುತ್ತೆ. ದೇವಸ್ಥಾನಗಳಲ್ಲಿ ಅರ್ಚಕರ ಹತ್ರ ಕೇಳಿ ಹೇಳ್ತಾರೆ. ಕಾಳಿ ಮಾತೆಗೆ ಸಿಹಿಯಾದ ನೈವೇದ್ಯ ಯಾವುದು? ಕಪ್ಪು ಎಳ್ಳಿಂದ ಮಾಡುವಂಥ ಪದಾರ್ಥ ಅಂತ ಹೇಳಿ ಶುದ್ಧವಾಗಿ ಸ್ನಾನ ಮಾಡಿ, ಮನೆ ಶುದ್ಧಿ ಮಾಡಿ, ದೇವ್ರ ಕೋಣೆ ಶುದ್ಧಿ ಮಾಡಿ, ನೀವು ಕಾಳಿ ಮಾತೆ ಫೋಟೋನೇ ಇಡಬೇಕನ್ನೋದು ಏನಿಲ್ಲ. ಕಾಳಿ ಮಾತೆ ನೆನೆಸ್ಕೊಂಡು ಒಂದು ತುಪ್ಪದ ದೀಪ, ಮಣ್ಣಿನ ದೀಪ ಆದರೂ ಓಕೆ, ದೀಪ ಅಂಟಿಸ್ಬಿಟ್ಟು, ಅಮ್ಮ ನಿನ್ನ ಒಂದು ದರ್ಶನ, ನಿನ್ನನ್ನು ಈ ಜ್ಯೋತಿ ಮುಖಾಂತರ ನಾವು ನೋಡ್ತಾ ಇದ್ದೀವಿ, ನಿನಗೆ ನೈವೇದ್ಯ ಇಟ್ಟಿದ್ದೀನಿ, ಸ್ವೀಕರಿಸಿ ನಮ್ಮನ್ನು ರಕ್ಷಿಸುತ್ತಾಯೇ. ನಮಗಿರುವಂಥ ಕೆಟ್ಟ ದೃಷ್ಟಿಗಳು, ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ತೊಂದರೆಗಳು ಏನೇ ಇದ್ದರೂ ಅದನ್ನು ನಮ್ಮ ಜೊತೆ ಇದ್ದು ನೀನು ನಮ್ಮನ್ನು ಕಾಪಾಡ್ಕೋ, ನಿನ್ನ ಮಡಿಲಲ್ಲಿ ನೀನು ನಮ್ಮನ್ನು ಇಟ್ಕೊಂಡು ಕಾಪಾಡು ಮಾತಾ ಅಂತ ಶರಣು ಕೇಳ್ಕೊಳ್ಳಿ. ಅಮ್ಮನ ಪ್ರೀತಿಯಿಂದ ಅಮ್ಮನಿಗೆ ಇಷ್ಟವಾದ ನೈವೇದ್ಯ ಜೊತೆಗೆ, ಇಷ್ಟವಾದ ಹೂಗಳ ಜೊತೆಗೆ, ಇಷ್ಟವಾದ ಅವರಿಗೆ ಪ್ರೀತಿಕರವಾದ ಶ್ಲೋಕಗಳನ್ನ ಜಪಿಸಿ. ಅದರಿಂದ ತುಂಬ ತೃಪ್ತಳಾಗ್ತಾಳೆ ಮಾತೆ ಅಂತ ಇಲ್ಲಿ ಹೇಳ್ತಾ ಇದೆ. 2ನೇ ಕಾರ್ಡ್ಗೆ ಇಷ್ಟೊಂದು ವಿಚಾರ ಇದೆ. 3ನೇ ಕಾರ್ಡ್ ಕಾಳಿ ಮಾತನೇ ಬಂದಿದ್ದಾರೆ. ಇದರಲ್ಲಿ ಎಲ್ಲ ಥರ ರಾಕ್ಷಸರನ್ನ ಅಂದರೆ ಎಂತೆಂಥ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ, ಅವರು ಇದರಲ್ಲೂ ಕೂಡ ಆಕ್ರೋಶದಿಂದ ಬಂದು ಅವರು ಕತ್ತಿ, ಶೂಲ, ಚಕ್ರ, ಕೊಡ್ಲಿ, ಬಿಲ್ಲು, ಬಾಣ, ಒಂದು ಕೈಯಲ್ಲಿ ಕಮಂಡಲ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಒಬ್ಬರದು ತಲೆ ಬುರುಡೆನ ಹಿಡ್ಕೊಂಡು ಕಾಳಿಮಾತೆ ಇದರಲ್ಲೂ ಕೋಪವಾಗಿ ಅವರು ಓಡಾಡ್ಕೊಂಡು ಎಲ್ಲ ಒಂದು ಏನು ಪ್ರಕೃತಿನೇ ನಾಶ ಮಾಡಿಬಿಡ್ತೀನಿ ಅಂತ ಕೋಪದಲ್ಲಿ ಹೋದಾಗ ಅಲ್ಲಿ ಈಶ್ವರ ತಡೆಯೋಕ್ಕಾಗ್ದಿರ ಅಲ್ಲಿ ಮಲಗಿಬಿಡ್ತಾರೆ. ಆ ಯುದ್ಧದ ಜಾಗದಲ್ಲಿ ಮಲಗಿದಾಗ ಈಶ್ವರನ ಮೇಲೆ ಕಾಲು ಇಟ್ಬಿಟ್ಟು, ನನ್ನ ಕೋಪನ ತಡಿಲಿಕ್ಕೆ ನನ್ನ ಪತಿನೇ ಬರಬೇಕಾಯ್ತಾ ಅಂಥೇಳಿ ಅಲ್ಲಿ ಇನ್ನೂ ಉಗ್ರರೂಪವಾಗಿ ಅಮ್ಮ 5 ಕೈಗಳು, ಒಟ್ಟು 5 ಕೈಗಳು, 10 ಕೈಗಳು, ಬಲಗಡೆ ಎಡಗಡೆ ಎಲ್ಲವೂ ಸೇರಿ 10 ಕೈಗಳಿಂದ ಅಮ್ಮ ರುಂಡಮಾಲೆಗಳನ್ನ ಹಾಕ್ಕೊಂಡು ಕಾಯ್ತಾ ಇದ್ದೀನಿ, ರಕ್ತ ಹೀರ್ಬಿಡ್ತೀನಿ ನನ್ನ ಮಕ್ಕಳಿಗೇನಾದರೂ ತೊಂದರೆ ಮಾಡಿದ್ರೆ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಬಿರುಗಾಳಿಯಲ್ಲೂ ನಾನಿದ್ದೀನಿ, ಬಿಸಿಲಲ್ಲಿದ್ದೀನಿ, ಬೆಳಕಲ್ಲಿದ್ದೀನಿ, ಕತ್ಲಲ್ಲಿದ್ದೀನಿ, ಮಳೆಯಲ್ಲೂ ಇದ್ದೀನಿ, ಭೂಮಿ ಮೇಲಿದ್ದೀನಿ, ಆಕಾಶದಲ್ಲಿದ್ದೀನಿ, ಪ್ರಪಂಚದ ಇಡೀ ಎಲ್ಲ ಕಡೆನೂ ನಾನಿದ್ದೀನಿ ಅಂತ ಅಮ್ಮ ಇಲ್ಲಿ ದರ್ಶನ ಕೊಟ್ಕೊಂಡು ಹೇಳ್ತಾ ಇದ್ದಾರೆ. ಕಾಳಿಮಾತೆ, ನಿನ್ನ ಪಾದಗಳಿಗೆ ನನ್ನ ನಮಸ್ಕಾರಗಳು ಸ್ವೀಕರಿಸುತ್ತ ಮಾತೆ. ನೀನಿಲ್ಲಿ ನಿಂತು ನಿನ್ನ ಮಕ್ಕಳನ್ನು ಉದ್ಧಾರ ಮಾಡು ಮಾತಾ. ಪಾರ್ವತಿಯಾಗಿ ಶಾಂತಳಾಗಿ, ಪಾರ್ವತಿ ರೂಪಕ್ಕೆ ಬಂದು ಶಾಂತಳಾಗಿ ನೀನು ಯಾರಿಗೇನೇನು ಬುದ್ಧಿ ಕಲಿಸ್ಬೇಕೋ ಕಲಿಸ್ಕೊ. ಆದರೆ ನಿನ್ನ ರೂಪ, ನಿನ್ನ ಕೋಪನ ನಮ್ಮ ಕೈಯಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲಮ್ಮ. ಅದನ್ನು ಹೇಗೆ ಕಡಿಮೆ ಮಾಡಿಸೋದು ಕೂಡ ನಮಗೆ ಗೊತ್ತಿಲ್ಲ ವಿಧಾನ. ಶಾಂತಳಾಗು ಮಾತೆ. ನಮಗೋಸ್ಕರ ನೀನು ನಮ್ಮ ಜೊತೆ ನೀನು ಇರ್ತೀಯ ಅಂದರೆ ಸಂತೋಷನೇ. ಭದ್ರಕಾಳಿ ಮಾತಾ, ಕಾಳಿ ಮಾತಾ, ತ್ರಿಶೂಲಕಾಳಿ,
ಎಷ್ಟು ದೇವಾಂದೇವತೆಗಳು ಎಲ್ಲರೂ ನಿನ್ನನ್ನು ಪೂಜಿಸ್ತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮ ಮಕ್ಕಳಾಗಿ ನಾವು ಕೂಡ ಪೂಜಿಸ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವಿ. ನಮ್ಮನ್ನು ಉದ್ಧಾರ ಮಾಡೋ ಮಾತೆ, ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡು ಮಾತಾ, ಕಾಪಾಡು. ನಿನ್ನ ದರ್ಶನಕ್ಕೆ ನನ್ನ ನಮಸ್ಕಾರಗಳು ಸ್ವೀಕರಿಸು ಮಾತಾ. ಇಲ್ಲಿ ಅಮ್ಮ ಹೇಳ್ತಾ ಇರೋದು, ಭಯ ಬೇಡ ಮಕ್ಕಳ, ಉಗ್ರಕಾಳಿಯಾಗಿ ಇದ್ರೂ ನಾನು ರಕ್ಷಣೆಯಲ್ಲಿ ಇರ್ತೀನಿ, ನಿಮಗೆ ರಕ್ಷಣೆ ಕೊಡ್ತಾ ಇರ್ತೀನಿ ಮಾತೆ. ಭದ್ರಕಾಳಿಯಾಗಿ ನಿಮ್ಮನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಮತ್ತೊಮ್ಮೆ ನಾನು ಹೇಳೋದು ಬೇಡ. ನೀನು ನನ್ನ ನಾಮ ಜಪನ ಮಾಡು, ಬೀಜ ಮಂತ್ರಗಳಿಂದ ಜಪ ಮಾಡು. ನನಗಂತ ಆಗಲೇ ಹೇಳಿದ್ರಲ್ಲ, ಒಂದು ದೀಪ ಹಚ್ಚಿ ಒಂದು ಹಣತೆಯ ಮುಖಾಂತರ ನನ್ನನ್ನು ಆವಾಹನೆ ಮಾಡಿಕೊಂಡು ನೀನು ಧ್ಯಾನಿಸು. ನನ್ನನ್ನು ಎಷ್ಟು ನೀನು ಧ್ಯಾನ ಜಪ ಮಾಡ್ತೀಯೋ, ನಿನ್ನೊಂದಿಗೆ ಕ್ಷಣಕ್ಕೂ ನಿಮಿಷಕ್ಕೂ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಕಂದ. ನೀನು ಜಪ ಮಾಡದಿದ್ದರೆ ಇರೋ, ನೀನು ನನ್ನ ಮಗು, ನಾನು ಇದ್ದೇ ಇರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾ ಇದ್ದಾರೆ. ಅದರ ಖಂಡಿತವಾಗಿ ಹೇಳ್ತಾ ಇರೋದಮ್ಮ, ಬೀಜ ಮಂತ್ರನ ಜಪಿಸಿ. ಓಂ ಹ್ಲೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೈ ಅಂತ ಜಪಿಸಿ ಅಂತ ಇಲ್ಲಿ 108 ಬಾರಿನೇ ಹೇಳ್ತಾ ಇದ್ದಾರೆ ಜಪ ಮಾಡಿ ಅಂತ. ಯಾರಿಗೆ ಇಷ್ಟೊಂದು ವಿಷಯ ಹೇಳ್ತಾ ಇದ್ದಾರೆ ಅವರು ದಯವಿಟ್ಟು ತಗೊಳ್ಳಿ. ಈಗಾಗಲೇ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ತುಂಬ ಹೊತ್ತು ಕಾರ್ಡ್ಸು ಬಂದೇ ಇಲ್ಲ. ಒಂದೊಂದು ಕಾರ್ಡೂ ತುಂಬ ಹೊತ್ತಾಯಿತು. ಮುಂಚೆ ಕಾರ್ಡ್ ಶಫಲ್ ಮಾಡ್ತಾ ಇದ್ದಾಗ 5, 6, 7, 8 ಹಂಗೆ ಕೊಟ್ಬಿಡ್ತಾಯಿದ್ರು. ಇವಾಗ ತುಂಬ ಹೊತ್ತಾದಮೇಲೆ ಈ ಸೆಕೆಂಡ್ ಕಾರ್ಡ್ ಬಂತು. ಥರ್ಡ್ ಕಾರ್ಡೂ ಅಷ್ಟೇ ಹಂಗೆ ಆಯಿತು. ಹಾಗಾಗಿ ನಾನು ಹೇಳೋದಷ್ಟೇ, ದಯವಿಟ್ಟು ಇಲ್ಲೇ ನಾವು ಹೇಳ್ತಾರೆ, ಯಾರು ನೋಡ್ತೀರಾ ಈ ವಿಡಿಯೋನ, ದಯವಿಟ್ಟು ಇಲ್ಲಿ ಕೊಟ್ಟಿರೋ ವಿಚಾರಗಳನ್ನ ಪಾಲಿಸಿ. ಅವ್ರಿಗೆ ನಿಮ್ಮನ್ನು ಕಾಪಾಡ್ಕೋಬೇಕು ಅನ್ನೋದು ಇಷ್ಟ ಇರೋದ್ರಿಂದನೇ ನಿಮಗೆ ಈ ಚಾನಲ್ ಮುಖಾಂತರ ವಿಷಯನ ತಿಳಿಸ್ತಾ ಇದ್ದಾರೆ. ಅದನ್ನು ನೀವು ಪಾಲಿಸಿದ್ರೆ ನಿಮಗೆ ತಾನೇ ಒಳ್ಳೆಯದು. ನಿಮ್ಮನ್ನು ಕಾಪಾಡಿ ಯಾವ ದೇವರು ಕಾಪಾಡಿಲ್ಲ, ಕೈ ಬಿಟ್ಬಿಟ್ರು ಅಂತಂದರೆ ತಪ್ಪು ದೇವ್ರದಲ್ಲ, ನಮ್ಮದು. ಮಾರ್ಗದರ್ಶನ ಅಂದರೆ ಏನು, ಎಲ್ಲ ಥರ ಬಂದು ದೇವ್ರು ನಮ್ಮನ್ನು ಮುಂದೆ ಹೇಳೋ ಅಷ್ಟು ನಾವು ಅಷ್ಟು ಪುಣ್ಯ ಮಾಡಿಲ್ಲ. ಆ ಕಾಲದಲ್ಲಿ ಇತಿಹಾಸದ ಕಥೆಗಳಲ್ಲಿ ದೇವರುಗಳಿಗೆ ಜಪಗಳು ಮಾಡೋರು, ವರಗಳನ್ನ ಪಡೆಯೋದಕ್ಕೆ ರಾಕ್ಷಸರು ಇರ್ಬೋದು, ಋಷಿ ಮುನಿಗಳಿರ್ಬೋದು, ಯಾರೇ ಇರ್ಬೋದು, ಜಪಗಳನ್ನ ಮಾಡಿದ್ರೆ ಎಷ್ಟೋ ವರ್ಷಾನುಗಟ್ಲೆ ಜಪ ಮಾಡ್ತಿದ್ರಂತ. ಅವರು ವಯಸ್ಸೆಲ್ಲ ಅಲ್ಲೇ ಕಳೆದು ಬಿಡ್ತಾಯಿದ್ರು ಧ್ಯಾನ ಜಪದ ಜೊತೆಗೆ. ಅವರು ಏನು ಉದ್ದೇಶಕ್ಕೆ ಜಪ ಮಾಡ್ತಾರೋ ಅದಲ್ಲ, ಆದರೆ ಅವರು ಆ ಜಪದ ಮುಖಾಂತರ ವರ್ಷಾನುಗಟ್ಲೆ ಅವರ ಜೀವನ ಅಲ್ಲೇ ಕಳೆದೋಗ್ತಾ ಇತ್ತು ಕಾಡುಗಳಲ್ಲೇ. ಹಾಗಾಗಿ ಅವರು ಹೇಳೋದು, ನಾನು ಇಷ್ಟು ಭರವಸೆ ಕೊಡ್ತಾ ಇದ್ದೀನಲ್ಲ, ಮಾರ್ಗದರ್ಶನ ಸೂಚನೆ ಕೊಡ್ತಾ ಇದ್ದೀನಲ್ಲ, ಹಿಂಗಿರಿ, ಹಿಂಗೆ ಮಾಡಿ ಅಂತ ಹೇಳ್ತಾ ಇದ್ದೀನಲ್ಲ, ಅದನ್ನು ನಿಮಗೆ ಉಪಯೋಗಿಸ್ಕೊಳ್ಳೋಕ್ಕಾಗಲ್ವಾ ಅನ್ನೋ ಥರ ಅವರು ದಂಡಿಸಿ ಕೇಳ್ತಾ ಇದ್ದಾರೆ. ಭದ್ರಕಾಳಿ ಮಾತೆ ದಂಡಿಸಿ ಕೇಳ್ತಾ ಇದ್ದಾರೆ. ಅವರು ದಂಡಿಸಿ ಕೋಪವಾಗಿ ಕೇಳ್ತಾ ಇರೋದನ್ನು ನಾವು ಅವ್ರಿಗೆ ಶಾಂತವಾಗಿ ಆಗಲೇ ಹೇಳ್ದಂಗೆ ಆ ರೀತಿ ಅವ್ರನ್ನ ಆವಾಹನೆ ಮಾಡಿಕೊಂಡು ಅವ್ರಿಗೋಸ್ಕರ ಒಂದು ದೀಪ, ಒಂದು ನೈವೇದ್ಯ, ಅವ್ರಿಗೆ ಇಷ್ಟವಾದ ಒಂದು ಹೂನ ಇಟ್ಟು ಪ್ರಾರ್ಥನೆ ಮಾಡಿ ಆ ಜ್ಯೋತಿ ನೋಡಿಕೊಂಡು ಜಪ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಆ ಅಮ್ಮನಿಗೆ ತೃಪ್ತಳಾಗ್ತಾಳೆ. ದಯವಿಟ್ಟು ಅದನ್ನು ಮಾಡಿ ಅಂತ ಥರ್ಡ್ ಕಾರ್ಡ್ಗೆ ಹೇಳ್ತಾ ಇದ್ದಾರೆ. ಫೋರ್ತ್ ಕಾರ್ಡು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಗಂಗಾ ಮಾತೆ ಬಂದಿದ್ದಾರೆ. ಮೊಸಳೆಯ ಮೇಲೆ ಕೂತ್ಕೊಂಡು 2 ಚೊಂಬುಗಳಲ್ಲಿ ಗಂಗಾ ಮಾತೆ ಪವಿತ್ರ ಗಂಗೆನ ತುಂಬಿಸ್ಕೊಂಡು, ಮಾತೆ ತಾವರೆ ಹೂವನ್ನು ಎಡಗೈಯಲ್ಲಿ ಇಟ್ಕೊಂಡು ಬಲಗೈ ಅಭಯ ಹಸ್ತ ತೋರಿಸ್ಕೊಂಡು ಮೊಸಳೆಯ ಮೇಲೆ ಕೂತ್ಕೊಂಡು ಋಷಿ ಮುನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರು ಕೇಳಿದ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾರೆ. ಹಾಗಾಗಿ ಜೋರಾಗಿ ಮಳೆ ಬರ್ಬೋದು, ಬಿಸಿಲು ಕೂಡ ಬರ್ಬೋದು, ಬೆಟ್ಟ ಗುಟ್ಟಗಳು ಕುಸಿಬೋದು ಅಥವಾ ಕುಸಿದೇ ಇರ್ಬೋದು, ವಿಪರೀತ ಮಳೆಯಿಂದ ತೊಂದರೆಗಳಾಗ್ಬೋದು ಅಥವಾ ತೊಂದರೆ ಆಗದಿರ ಇರಬಹುದು. ಕಾರಣ ಗಂಗಾ ಮಾತೆಗೆ
ವರುಣದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ವಿಪರೀತ ಭಯಾನಕ ಮಳೆಯಿಂದ ಬಚಾವಾಗೋದು ಸುಲಭ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ವರುಣದೇವ್ರಿಗೂ ನನ್ನ ಧ್ವನಿ ಜೋರಾಗಿ ಬರ್ತಾ ಇದೆ. ಇಲ್ಲಿ ಅಷ್ಟು ಜೋರಾಗಿ ನಾನು ಮಾತಾಡಲಿಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ, ಅದನ್ನು ಆ ಧ್ವನಿನ ಎಳಿತಾ ಇದ್ದಾರೆ ಮಾತೆ, ಅಷ್ಟು ಜೋರಾಗಿ ಬರ್ತಾ ಇದೆ ನನ್ನ ಧ್ವನಿ. ನಾನು ಅದನ್ನು ನಿಧಾನಕ್ಕೆ ಹೇಳೋಣ ಅಂತ ನೋಡ್ತಾ ಇದ್ದೀನಿ, ಆಗ್ತಾನೇ ಇಲ್ಲ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ. ಅಮ್ಮ ಇಷ್ಟು ಜೋರಾಗಿ ನನ್ನ ಧ್ವನಿಯಿಂದ ನೀನೇ ಮಾತಾಡೋ ಅಂತ ಹೇಳಿಸ್ತಾ ಇದ್ದಾರೆ. ಇದು ಯಾರು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಇರೋದನ್ನು ಹೇಳ್ತಾ ಇದ್ದೀನಿ. ಗಂಗಾ ಮಾತೆನ ವರುಣದೇವ್ರನ್ನ ಪ್ರಾರ್ಥನೆ ಮಾಡಿ, ಇಷ್ಟು ಘೋರ ಮಳೆ ಬೇಡ, ಊರೇ ದೇಶನೇ ಕೊಚ್ಕೊಂಡು ಹೋಗೋ ಥರ ಬೇಡ ಮಾತಾ ಅಂತ ಬೇಡ್ಕೊಳ್ಳಿ, ವರುಣದೇವ್ರಿಗೂ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಧ್ಯಾನ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಋಷಿ ಮುನಿಗಳ ಮುಖಾಂತರ ಅಮ್ಮ ಅದನ್ನೇ ಹೇಳ್ತಾ ಇರೋದು. ಗಂಗಾ ಮಾತೆಗೆ ಅವರು ಹೇಳ್ತಾ ಇರೋದು, ಅವ್ರಿಗೊಂದು ಧ್ಯಾನ ಜಪ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಓಂ ಗಂಗಾದೇವಿಯೇ ನಮಃ ಅಂತ ಹೇಳಿ, ಅಥವಾ ಗಂಗಾಯೇ ನಮಃ ಅಂತನೂ ಹೇಳಿ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬೀಜ ಮಂತ್ರಗಳಿಂದ ನನ್ನನ್ನು ಧ್ಯಾನ ಜಪ ಮಾಡಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಗೆ ಒಂದು ನೀರು ಥರ ಗಂಗೆ ಸಮುದ್ರ ಹರ್ಕೊಂಡು, ಹೇಗೆ ನದಿಗಳೆಲ್ಲ ಹರ್ಕೊಂಡು ಹೆಂಗೆ ಹೋಗುತ್ತೋ, ನಾನು ನಿಂತ ಕಡೆ ನಿಲ್ಲೋದೇ ಇಲ್ಲ, ಹೋಗ್ತಾ ಇರ್ತೀನಿ. ನೀರಾಗಿ ನಾನು ಹೆಂಗೆ ಹರಿದು ಹೋಗ್ತೀನೋ, ಅದು ಕೆಟ್ಟದ್ದನ್ನು ಒಳ್ಳೆಯದನ್ನು ಎಲ್ಲ ತೊಳ್ಕೊಂಡು ಹೆಂಗೆ ಹೋಗ್ತಾ ಇದ್ದೀನೋ, ಅದೇ ರೀತಿ ನೀವು ಕೂಡ ಅಡೆತಡೆಗಳನ್ನ ಬಿಟ್ಟುಬಿಟ್ಟು ನೀವು ನಿಮ್ಮ ಕೆಲಸನ ಮಾಡಿ. ನಿಮ್ಮ ಒಳ್ಳೆ ದಾರಿಗೆ ಯಾವುದೇ ಥರ ಅಡ್ಡಿ ಬಂದ್ರೂ ನೀವು ಪ್ರಯತ್ನ ಒಂದೇ ಮಾಡಬೇಕಾಗಿರೋದು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಾನು ಹರಿದು ಬರಬಾರ್ದು ಅಂತ ಕೂಡ ನನಗೂ ಮಾಡಿದ್ರು, ಆದರೆ ನಾನು ನಿಂತಿದ್ನ ಅಲ್ಲೇ. ವಿಷಯ ಏನು, ನನ್ನನ್ನು ತಡೀತಾ ಇರೋರು ಯಾರು ಅಂತ ನೋಡಿ ನಾನು ಹರಿದು ಮುಂದಕ್ಕೆ ಹೋಗಿಲ್ವಾ? ನನ್ನ ಒಂದು ಗಂಗೆಯ ರೂಪದಲ್ಲಿ ನೀವೆಲ್ಲರೂ ಪಾಪ ಕರ್ಮಗಳನ್ನೆಲ್ಲ ತೊಳ್ಕೊತಾ ಇಲ್ವಾ? ನನ್ನನ್ನು ನೀವು ಎಷ್ಟು ರೀತಿಗಳಲ್ಲಿ ಬಳಸ್ಕೊತಾ ಇಲ್ವಾ? ಅಡೆತಡೆ ಆಯಿತು ಅಂತ ಅಲ್ಲೇ ಕೂತಿದ್ದೀರಾ, ನಾನು ಕೂತಿದ್ದೀನ? ಇಲ್ಲ, ಅದೇ ರೀತಿಯೇ ನಿಮ್ಮ ಒಳ್ಳೆಯ ಕೆಲಸಗಳಲ್ಲಿ ಪ್ರಯತ್ನ ಮಾಡಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಗಂಗಾ ಮಾತೆಗೆ ಶರಣು ಹೋಗಿ ಅಂತ ಹೇಳ್ತಾ ಇದ್ದಾರೆ. ವರುಣ ದೇವರಿಗೆ ಶರಣು ಹೋಗಿ. 5ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಗುಹೆಯಲ್ಲಿ ಕೂತು ಪಾರ್ವತಿ ದೇವಿ ಮಾತೆ ಜಗನ್ಮಾತೆಯಾಗಿ ಗುಹೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತೆ ಹೇಳ್ತಾ ಇರೋದು, ದೇವಿ ಹೇಳ್ತಾ ಇರೋದು ಏನಂದರೆ, ದೈವಿಕ ಸಮಯ ಬಂದಾಗಿದೆ, ಅಡೆತಡೆಗಳೆಲ್ಲ ಹೋಗಿ ಒಳ್ಳೆಯ ಸಮಯ ಬಂದಾಗಿದೆ ಮಗು, ಚಿಂತೆ ಮಾಡಬೇಡ. ಬ್ರಹ್ಮಚಾರಿಯಾಗಿ ನಾನಿಲ್ಲಿ ಕೂತು ಜಪ ಮಾಡ್ತಾ, ನಾನು ಕಣ್ಮುಚ್ಚಿ ಜಪ ಮಾಡ್ತಾಯಿದ್ರು. ಪ್ರತಿಯೊಂದು ನನ್ನ ಮಕ್ಕಳು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಪ್ರಪಂಚ ಇಡೀ ನಾನು ನೋಡ್ತಾ ಇದ್ದೀನಿ. ನಾನು ಜಪ ಮಾಡ್ತಿದ್ರು, ನನ್ನ ಒಂದು ಕರ್ತವ್ಯ ನಿಲ್ಲಿಸಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಮಕ್ಕಳಿಗೆ ಏನೇನು ತೊಂದರೆ ಆಗ್ತಿದೆಯೋ ಎಲ್ಲವೂ ನೋಡಿ ಸರಿಪಡಿಸ್ತಾನೇ ಇದ್ದೀನಿ. ಅದೇ ಥರ ನೀವು ಕೂಡ ನಿಮ್ಮ ಕೆಲಸದ ಜೊತೆ ಧ್ಯಾನ ಜಪ ಕೂಡ ಮಾಡಬೇಕು ಮಕ್ಕಳ. ಶಿವನ ಅರ್ಧಾಂಗಿಯಾಗಿ ನಾನು ಎಷ್ಟು ಜವಾಬ್ದಾರಿ ನಾನು ನಿಭಾಯಿಸ್ತಾ ಇದ್ದೀನಿ, ಅದೇ ರೀತಿ ನಿಮಗೆ ಏನು ಜೀವನಕ್ಕೆ ಜವಾಬ್ದಾರಿಗಳಿದೆ ಅದನ್ನು ನಿಭಾಯಿಸಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇರೋದು. ದಿನಕ್ಕೆ 10 ನಿಮಿಷ ಇಲ್ಲ ಅಂದರೂ 5 ನಿಮಿಷ ಆದರೂ ಕೂತು ಧ್ಯಾನ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಂ ಹೈಂ ಹಿಂ ಭಗಚಾರಿಣಿ ಎಂದು ಪಠಿಸು, ಧ್ಯಾನಿಸು, ಜಪ ಮಾಡು ಅಂತ ಹೇಳ್ತಾ ಇದ್ದಾರೆ. 108 ಬಾರಿ ಜಪಿಸು. ನಿಜವಾದ ನಿನ್ನ ಸಮಯ ಬಂದಾಯಿತು ಮಗು, ಚಿಂತಿಸಬೇಡ, ತಾಳ್ಮೆ ಇರಲಿ ಮಗು ಅಂತ ಹೇಳ್ತಾ ಇದ್ದಾರೆ. ಕಾಲ ಬಂದಾಗಿದೆ,
ಇನ್ನೇನು ನಿನಗೆ ಚಿಂತೆ, ಬೆಳಕು ಬಂದಾಯಿತು ನಿನ್ನ ಜೀವನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಜಗನ್ಮಾತೆ ಲಕ್ಷ್ಮೀ ದೇವಿ ಹಬ್ಬ ಬರ್ತಾ ಇದೆಯಲ್ಲ, ಬರೋ ವಾರದಲ್ಲಿ ಅಮ್ಮ ಜಗನ್ಮಾತೆ ಲಕ್ಷ್ಮೀ ದೇವಿ ಏನು ಹೇಳ್ತಾರೆ, ನಮಗೆ ಏನು ವಿಶೇಷ ಸೂಚನೆಗಳು ಕೊಡ್ತಾರೆ, ವಿಶೇಷ ಆಶೀರ್ವಾದಗಳನ್ನ ಕೊಡ್ತಾರೆ ಲಕ್ಷ್ಮೀ ಮಾತೆನ ಕೇಳೋಣ. 1, 2 ಅಥವಾ 3 ಕಾರ್ಡಲ್ಲಿ ಕೊಡಲಿ, ಅಥವಾ ಒಂದೇ ಕಾರ್ಡಲ್ಲಿ ಎಲ್ಲವೂ ಉತ್ತರ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಲಕ್ಷ್ಮೀ ಮಾತಾ ಜಗನ್ಮಾತಾ ಕಾಪಾಡು. ಅಡೆತಡೆಗಳಾಗಿರೋದಕ್ಕೆ, ದುಡ್ಡುಗಳು ಬರಬೇಕಾಗಿರೋದಕ್ಕೆ ಎಲ್ಲವೂ ಅಮ್ಮ ಒಂದೇ ಕಾರ್ಡ್ ಕೊಟ್ಟಿದ್ದಾರೆ. ಒಂದು ನಿಮಿಷ. ಸಮುದ್ರದ ಮೇಲೆ ನಾನು ಸಮುದ್ರದಲ್ಲಿ ಹುಟ್ಟಿ ಬಂದವಳು ನಾನು, ಮಹಾಲಕ್ಷ್ಮಿಯಾಗಿ, ಅಷ್ಟಲಕ್ಷ್ಮಿಯರಾಗಿ, ಅಷ್ಟಮಾತೆಯರಾಗಿ ನಾನು ಬಂದಿದ್ದೀನಿ. ಒಂದು ಕಡೆ ಅನ್ನಪೂರ್ಣೇಶ್ವರಿಯಾಗಿ, ಇನ್ನೊಂದು ಕಡೆ ಮಹಾಲಕ್ಷ್ಮಿ ಧನಲಕ್ಷ್ಮಿಯಾಗಿ ಬಂದಿದ್ದೀನಿ ನಾನು. ಸಮುದ್ರದಲ್ಲೇ ನಾನು ಉದ್ಭವ ಆಗಿದ್ದರೂ ಕೂಡ ನನಗೆ ನನ್ನ ಮಕ್ಕಳದೇ ಚಿಂತೆ ಆಗಿದೆ. ಸಮುದ್ರ ಅಲೆಗಳು ಉಕ್ಕಿ ಹರಿತಾ ಇದೆ, ಪ್ರಯಾಣ ಮಾಡೋರು ಸ್ವಲ್ಪ ತಡ ಮಾಡಿ, ಈಗ ಸಮುದ್ರದ ಮೇಲೆ ಪ್ರಯಾಣ ಬೇಡ ಅಂತ ಲಕ್ಷ್ಮೀ ಮಾತಾ ಹೇಳ್ತಾ ಇದ್ದಾರೆ. ಮತ್ತು ಈಗ ಸರಿಯಾದ ಸಮಯ ಅಲ್ಲ, ಸಮುದ್ರದ ಮೇಲೆ ಪ್ರಯಾಣ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ದುಡ್ಡು ಕಾಸಿಗೆ ಎಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ರಿ, ಈಗೆಲ್ಲ ಆ ಸಮಸ್ಯೆ ಬಗೆಹರಿತಾ ಇದೆ. ನೀವು ಊಟಕ್ಕೆಲ್ಲ ಎಷ್ಟು ತೊಂದರೆಗಳನ್ನ ಪಟ್ರಿ, ಅದೆಲ್ಲವೂ ಸಮಸ್ಯೆ ಬಗೆಹರಿಯೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನಿದ್ದೀನಿ ನಿನ್ನ ಜೀವನಕ್ಕೆ ಮಗು, ಚಿಂತೆ ಮಾಡಬೇಡ. ಹಣಕಾಸಿಗೆ, ಊಟಕ್ಕೆ ಅಂತ ಚಿಂತೆ ಮಾಡಬೇಡ ಮಗು, ನಾನು ಅದಕ್ಕೂ ದಾರಿ ಕೊಡ್ತಾ ಇದ್ದೀನಲ್ವಾ, ಸ್ವೀಕರಿಸು ಮಗು ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಲಕ್ಷ್ಮೀ ಮಾತೆ ಹೇಳ್ತಾ ಇರೋದು, ಲಕ್ಷ್ಮೀ ಮಾತೆಗೊಂದು ಪೂಜೆ ಮಾಡಿ, ಈ ತಿಂಗಳು, ಈ ವರ್ಷದಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆಗಳೆಲ್ಲ ಬಗೆಹರಿಸ್ತಾ ಇದ್ದೀನಿ ಮಗು, ಚಿಂತೆ ಮಾಡಬೇಡ ಮಗು ಅಂತ ಹೇಳ್ತಾ ಇದ್ದಾರೆ. ಯಾರೆಷ್ಟೇ ನಿನ್ನ ದುಡ್ಡಿಗೆ, ಊಟಕ್ಕೆ ತೊಂದರೆ ಮಾಡ್ತಾ ಇದ್ದಾರೋ ಅದೆಲ್ಲ ನಾನು ನೋಡ್ತಾ ಇದ್ದೀನಿ ಮಗು. ನೀನು ಮನೆಯಲ್ಲಿ ಸಿರಿಧಾನ್ಯಗಳು ಇದ್ರೂ, ನಾನು ಆಹಾರನ ಕೊಟ್ಟಿದ್ರು ಅದನ್ನು ಮಾಡಿ ತಿನ್ನೋಷ್ಟು ನಿನಗೆ ಅವಕಾಶ ಮಾಡ್ತಾ ಇಲ್ಲ ಅನ್ನೋದು ನಾನು ಗಮನಿಸ್ತಾ ಇದ್ದೀನಿ. ಕೆಲವ್ರಿಗೆ ಇದು ಅನ್ವಯಿಸತ್ತೆ. ಯಾರು ಈ ಪರಿಸ್ಥಿತಿಗಿದ್ದೀರಾ ಅವರು ಮಾತ್ರ ತಗೊಳ್ಳಿ, ಎಲ್ರಿಗೂ ಅಲ್ಲ. ಯಾರೋ ಕೆಲವ್ರಿಗೆ ಮಾತ್ರ ಅವ್ರ ಮನೇಲಿ ಅಡುಗೆಗೆ ಮಾಡ್ಕೊಳ್ಳೋದಕ್ಕೆ ಪದಾರ್ಥಗಳು, ತರಕಾರಿಗಳು, ಸಿರಿಧಾನ್ಯಗಳು, ರೇಷನ್ ಎಲ್ಲವೂ ಇತ್ತು ಅಂದ್ರೂ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಕಾರಣಾಂತರಗಳಿಂದ ಅವ್ರಿಗೆ ಇದು ಇವಾಗ ಆಗ್ತಾಯಿಲ್ಲ ಬಿಡು, ನನಗೆ ಏನಾದರೂ ಗಂಜಿ ಕುಡಿದ್ಬಿಡ್ತೀನಿ, ಹಾಲು ಕುಡಿದ್ಬಿಟ್ಟು ಸುಮ್ಮನಾಗ್ತೀನಿ, ಆ ರೀತಿ ಅವರು ವರ್ತಿಸ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿ ಅವ್ರಿಗೆ ಆ ರೀತಿ ಹಿಂಸೆ ಆಗ್ತಿದೆ. ಅದಕ್ಕೋಸ್ಕರ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ, ಬೇಡ, ನಾನು ಅದೆಲ್ಲ ಗಮನಿಸ್ತಾ ಇದ್ದೀನಿ, ನಾನು ಅನ್ನಪೂರ್ಣಿಯಾಗಿಯೂ ನಿನ್ಗೆ ಕೊಟ್ಟಿದ್ದೀನಲ್ಲ, ಮನಸ್ಸಿಟ್ಟು ನನ್ನ ಮೇಲೆ ಒಂದು ಪ್ರಾರ್ಥನೆ ಮಾಡಿಬಿಟ್ಟು ನೀನು ನಿನ್ನ ಕೆಲಸಗಳನ್ನ ಮಾಡು ಮಗು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಊಟದ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಧ್ಯ ಆದರೆ ಯಾರಿಗಾದರೂ ಅನ್ನದ ದಾನ ಮಾಡಿ, ಮತ್ತು ನಿಮ್ಮ ಹಣಕಾಸಿಗೆ ಅನುಕೂಲಗಳು ಆಗ್ತಿದೆ ಅದನ್ನೆಲ್ಲ ಸರಿಪಡಿಸ್ಕೊ ಮಗು, ದಾರಿ ತೋರಿಸ್ತಾ ಇದ್ದೀನಿ, ಇನ್ನೇನು ಚಿಂತೆ ಅಂತ ಹೇಳ್ತಾ ಇದ್ದಾರೆ. ಪ್ರಯಾಣ ಬೇಡ, ಸಮುದ್ರದ ಮೇಲೆ ಪ್ರಯಾಣ ಬೇಡ, ತುಂಬ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಾಟಮ್ ಆಫ್ ದ ಕಾರ್ಡಲ್ಲಿ ಲಕ್ಷ್ಮೀ ಮಾತೆ, ಸರಸ್ವತಿ ಮಾತೆ ಮತ್ತು ಪಾರ್ವತಿ ಮಾತೆಯಾಗಿ, ಮಗು ತಾಯಿಯಾಗಿ ಅವರು ಕೆಲವರಿಗೆ ವರ್ತಿಸಿ ಅಂತ, ಮಗುವಿನ ತಾಯಿಯಾಗಿ ವರ್ತಿಸಿ. ಕೆಲವರಿಗೆ ಪ್ರೆಗ್ನೆಂಟ್ ಇದ್ದು ಅವ್ರು ಈಗೀಗ ಡೆಲಿವರಿ ಆಗೋ ರೀತಿ ಇರೋರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಹಣಕಾಸಿನ ತೊಂದರೆ, ಡೆಲಿವರಿ ಆದರೆ ಡಾಕ್ಟ್ರ್ ಕೊಡೋಕ್ಕೆ ದುಡ್ಡಿಲ್ಲ ಅಂದರೆ ಯಾವ ರೀತಿ ಅದು ದಾರಿ ಸಿಗುತ್ತೆ, ನಾನು ಮಾಡಿಕೊಡ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನೀನು ಚಿಂತೆ ಮಾಡಬೇಡ, ನೀನು ಡೆಲಿವರಿಯಾಗಿ ಒಳ್ಳೆ ಮಗುನೇ ನಾನು ಕೊಡ್ತಾ ಇದ್ದೀನಿ, ನೀನು ಕೂಡ ಅದೇ ರೀತಿಯಾಗಿ ನಿನ್ನ ಮಗುನ ನೀನು ಮುದ್ದಾಗಿ ಸುರಕ್ಷಿತವಾಗಿ ನೀನು ನೋಡ್ಕೋಬೇಕು ಮಗು ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಣ್ಣು ಮಗು, ಕೆಲವರಿಗೆ ಹೆಣ್ಣು ಮಗು
ಹುಟ್ಟತ್ತೆ. ಇನ್ನು ಕೆಲವರಿಗೆ ಗಂಡು ಮಗು ಕೂಡ ಹುಟ್ಟಬಹುದು. ಇನ್ನು ಕೆಲವರಿಗೆ ರಾಜವೈಭೋಗದಲ್ಲಿ ವಾಸವಾಗಿ ಜೀವನ ಮಾಡ್ತಾ ಇರೋವಂಥವ್ರಿಗೂ ಮನೆಯಲ್ಲೂ ಹೆಣ್ಣು ಮಗು ಅಥವಾ ಗಂಡು ಮಗು ಕೂಡ ಆಗೋದಕ್ಕೆ ಅವಕಾಶಗಳಿದೆ. ಅವ್ರಿಗೂ ಕೂಡ ಮಗುವಿನ ಜನನ ಆಗ್ತಿದೆ. ಆದರೆ ಅದರ ಜೊತೆಗೆ ಮಕ್ಕಳಿಗೆ ನೀನು ನಿಮಿಷಕ್ಕೂ ಹುಟ್ಟಿದ ಮಗುನ ನೀನು ಕಣ್ಣು ರೆಪ್ಪೆಯ ರೀತಿ ನೋಡ್ಕೋಬೇಕು. ಮಗು ಆ ಪುಟ್ಟ ಕಂದಮ್ಮನ್ನು ಕಣ್ಣು ರೆಪ್ಪೆಯಲ್ಲಿ ಇಟ್ಕೊಂಡು ನೋಡ್ದಂಗೆ ನೋಡ್ಕೋಬೇಕು ಅಂತ ಇಲ್ಲಿ ಮಾತೆಯರು ಹೇಳ್ತಾ ಇದ್ದಾರೆ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ತಾಯಿಯಂದಿರು ಎಲ್ಲರೂ ಸೇರಿ ಹೇಳ್ತಾ ಇರೋದು. ಈ ಮಗು ಹುಟ್ಟಿದ ಮೇಲೆ ಯಾರಿಗೆ ಈಗ ಮಕ್ಕಳು ಡೆಲಿವರಿ ಆಗೋದ್ರಲ್ಲಿದೆ ಅವರಿಗೆಲ್ಲ ಮಗು ಹುಟ್ಟಿದ ಮೇಲೆ ನಿಮ್ಮ ಜೀವನಕ್ಕೆ ಇನ್ನಷ್ಟು ಸಿರಿ, ವೈಭೋಗ, ಆಯುಷು, ನಿಮಗೆ ಅದೃಷ್ಟ ಎಲ್ಲವೂ ಕೂಡಿ ಬರುತ್ತೆ ಈ ಮಗು ಹುಟ್ಟಿದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ ನೋಡಿ. ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಎಸ್ ಆರ್ ನೋ ನೋಡ್ಬಿಡೋಣ ಏನು ಹೇಳ್ತಾರೆ ಏಂಜಲ್ಸು. ಲಾಸ್ಟಲ್ಲಿ ಒಂದು ಯಾರಾದರೂ ಒಂದು ಪ್ರಶ್ನೆ ಇಟ್ಕೊಳ್ಳಿ. ಎಸ್ ಆರ್ ನೋ ನಿಮ್ಮ ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಂಡಿರುವ ಪ್ರಶ್ನೆ, ಅದು ಏನು ಪ್ರಶ್ನೆ ಆಗಿದ್ದರೂ ಅದಕ್ಕೆ ಏಂಜಲ್ಸ್, ಯೂನಿವರ್ಸ್, ಎಲ್ಲ ದೇವಾನುದೇವತೆಗಳು ಎಸ್ ಆರ್ ನೋ ಅಂತ ಹೇಳ್ತಾರೋ ಕೇಳೋಣ. ನಿಮ್ಮ ಪ್ರಶ್ನೆ ಸರಿ ಇರಲಿ. ನಡುಕ್ತಿದೆ. ಸುಮಾರು ಪ್ರಶ್ನೆಗಳು ಇಟ್ಕೊಂಡಿದ್ದೀರಾ. ಸರಿಯಾಗಿ ಪ್ರಶ್ನೆ ಇಟ್ಕೊಳ್ಳಿ. ಸಾರಿ. ನೋಡಿ ಎಸ್ ಅಂತ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಯಾರಾದರೂ ಇಟ್ಕೊಳ್ಳೋದಾದರೆ ಇಟ್ಕೊಳ್ಳಿ. ಲಾಸ್ಟ್ ಒಂದು ಪ್ರಶ್ನೆ ಇಟ್ಕೊಳ್ಳಿ. ಎಸ್ ಆರ್ ನೋ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಇನ್ನೊಂದು ಪ್ರಶ್ನೆಗೆ ನಿಮ್ಮ ಮಕ್ಕಳಿಗೆ ಏನು ಎಸ್ ಆರ್ ನೋ ತಿಳಿಸ್ತೀರಾ, ಅಥವಾ ನೋ ಅಂದರೆ ಕೆಲವು ದಿನಗಳ ನಂತರ ಪ್ರಯತ್ನ ಮಾಡಲಿಕ್ಕೆ ಹೇಳ್ತೀರಾ, ಅಥವಾ ಇಲ್ಲ ಈಗ ಸರಿಯಾದ ಸಮಯ ಇದೆ ನಿಮ್ಮ ಪ್ರಯತ್ನ ಮುಂದುವರಿಯಿರಿ ಅಂತ ಹೇಳ್ತೀರಾ. ಈಗಾಗಲೇ ತಿಳಿಸಿದ್ದೀರಾ. ನಿಮ್ಮ ಪ್ರಶ್ನೆಗೆ ನೋ ಅಂತ ಬರ್ತಾ ಇದೆ. ಇನ್ನು ಕೆಲವರಿಗೆ ಪ್ರಶ್ನೆಗೆ ಎಸ್ ಅಂತ ಇದೆ. ಎರಡನೆಯ ಪ್ರಶ್ನೆಯಲ್ಲಿ ಮೊದಲನೇ ಬಾರಿಗೆ ನೋ ಅಂತ ಬಂತು, ಅದರಲ್ಲೇ ಎಸ್ ಅಂತ ಬರ್ತಿದೆ. ಇದು ಯಾರಿಗೂ ಇಬ್ಬರಿಗೆ ಕೆಲವರಿಗೆ ಸಂಬಂಧಪಟ್ಟಿದೆ. ನೋ ಆ್ಯಂಡ್ ಎಸ್. ನೋ ಯಾರಿಗೆ ಆಯ್ಕೆ ಮಾಡ್ಕೊಳ್ಳಿ, ಎಸ್ ಅನ್ನೋದು ಯಾರಿಗೆ ಆಯ್ಕೆ ಮಾಡ್ಕೊಳ್ಳಿ. ನೋ ಅಂದಾಗ ಆ ಸಮಯ ಬಿಟ್ಬಿಡಿ, ಸ್ವಲ್ಪ ದಿವಸ ಬಿಟ್ಬಿಡಿ, ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಪ್ರಯತ್ನಿಸಿ ಅಂತ ಹೇಳುತ್ತೆ ನೋವನ್ನು. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಮಧ್ಯೆ ನಂದೇನಾದರೂ ಡಿಸ್ಟರ್ಬ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪರ್ಸ್ನಲಾಗಿ ನಿಮ್ಮ ವಿಡಿಯೋ, ನಿಮ್ಮ ಪ್ರಶ್ನೆ ಏನಾದರೂ ಕೇಳಬೇಕಂದ್ರೆ ವಾಟ್ಸಪ್
ಮೆಸೇಜ್ ಮಾಡ್ಬೋದು. ಪರ್ಸ್ನಲ್ ರೀಡಿಂಗಿಗೆ ಚಾರ್ಜಸ್ ಕೂಡ ಇರುತ್ತೆ. ಸಣ್ಣ ಅಮೌಂಟು, ಜಾಸ್ತಿ ಇರಲ್ಲ. ನಿಮ್ಗೆ ಬೇಕಿರೋರು ವಾಟ್ಸಪ್ ಕಾಲಲ್ಲಿ ಅಂದರೆ ವಾಟ್ಸಪ್ ಮೆಸೇಜಲ್ಲಿ ತಿಳಿಸಿ, ನಾವು ನಿಮಗೆ ಪ್ರಶ್ನೆಗೆ ಉತ್ತರನೂ ಹೇಳಲಿಕ್ಕೆ ಪ್ರಯತ್ನ ಖಂಡಿತ ಮಾಡ್ತೀವಿ ಇಲ್ಲಿ. ಆಮೇಲೆ ನಿಮ್ಮ ಪ್ರಶ್ನೆಗೆ ಏಂಜಲ್ಸಲ್ಲಿ ಏನು ಹೇಳಿಸ್ತಾರೆ ಅದನ್ನು ಹೇಳ್ತೀವಿ ನಾವು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.